ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯಡಿ ನಿಮಗೆ ಈ ತಿಂಗಳು ಬರೋಬ್ಬರಿ ಒಟ್ಟಿಗೆನೆ 5,200 ರೂಪಾಯಿ ಸಿಗ್ತಿದೆ. ಹಾಗಾದ್ರೆ ಯಾರ್ಯಾರ ಖಾತೆಗೆ ಈ ಒಂದು ಹಣ ಬಂದು ಜಮೆ ಆಗುತ್ತೆ ಮತ್ತೆ ಯಾರ್ಯಾರಿಗೆ 5,000 ಸಿಗಲ್ಲ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಕೆಲವರಿಗೆ ಈ ತಿಂಗಳು 3,000 ಬರುವಂತ ಸಾಧ್ಯತೆ ಇರುತ್ತೆ, ಕೆಲವರಿಗೆ 5,000 ಬರುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಖುದ್ದಾಗಿ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನ ನೀಡಿದ್ದಾರೆ. ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರಾ ಮತ್ತೆ 25ನೇ ಕಂತಿ ಹಣ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಏನಾದರೂ ನೀವು ವೆಯ್ಟ್ ಮಾಡ್ತಾ ಇರಾ ಅಂದರೆ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಯಾಕೆಂದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 25ನೇ ಕಂತಿ ಹಣ ನಿಜವಾಗ್ಲೂ ಕೂಡ ಬಿಡುಗಡೆ ಆಗಿದೆ. ಆಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಂದು ಜಮೆ ಆಗಿದೆ. ಇವಾಗ 25ನೇ ಕಂತಿ ಹಣ ಪಡ್ಕೊಂಡಿರೋರಿಗೆ ಇವಾಗ 26ನೇ ಕಂತಿ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇರ್ತೀರಾ. ಆದರೆ 25ನೇ ಕಂತಿ ಹಣ ಬಿಡುಗಡೆ ಆಗಿದ್ರೂ ಕೂಡ ಬಂದಿಲ್ಲದೆ ಇರೋರಿಗೆ ನಮಗೆ 25ನೇ ಕಂತಿ ಹಣ ಬಂದಿಲ್ಲ, ಅದು ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತೀರಾ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ತಿಂಗಳು ಯಾರ್ಯಾರಿಗೆ 5,000 ಬರುತ್ತೆ ಮತ್ತು 25ನೇ ಕಂತಿ ಹಣ ಯಾವಾಗ ಬರುತ್ತೆ, 26ನೇ ಕಂತಿ ಹಣ ಯಾವಾಗ ಬರುತ್ತೆ, ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೇನು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡ್ತೀವಿ. ಈ ಒಂದು ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ಇವಾಗ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 25ನೇ ಕಂತಿ ಹಣ ಏನಿದೆಯಲ್ಲ ಇದು ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಎಕ್ಸ್ಪೆಷಲಿ ನಾರ್ತ್ ಕರ್ನಾಟಕ ಯಾವ ಜಿಲ್ಲೆಗಳು ಬರುತ್ತಲ್ಲ ಆ ಒಂದು ಜಿಲ್ಲೆಗಳಿಗೆ ಹಣ ಬೇಗ ಬಂದಿದೆ. ಫಾರ್ ಎಕ್ಸಾಂಪಲ್ ದಕ್ಷಿಣ ಕನ್ನಡ, ಉಡುಪಿ ಈ ಕಡೆ ಸೈಡ್ ಎಲ್ಲ ಜಾಸ್ತಿ ಬಂದಿದೆ. ಇನ್ನು ಬೆಂಗಳೂರು, ಮೈಸೂರು, ಮಂಡ್ಯ ಈ ಒಂದು ರೀಜನ್ಗಳಿಗೆ ಸ್ವಲ್ಪ ಹಣ ಬಂದಿಲ್ಲ. ಈ ಯಾರಿಗೂ ಕೂಡ ಹಣ ಬರ್ದೇನೆ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆನಾ. ಮತ್ತೆ ನಿಮಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆದು 25ನೇ ಕಂತಿ ಹಣ ಬಂದಿರುತ್ತೆ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ 25ನೇ ಕಂತಿ ಹಣ ಯಾವಾಗ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಅದರಿಂದ ಬೇರೆಯವ್ರಿಗೆ ಒಂದು ಭರವಸೆ ಬರುತ್ತೆ, ಇವ್ರಿಗೂ ಹಣ ಬಂದಿದೆ, ನಮ್ಗಿನ್ ಕೆಲವು ದಿನಗಳಲ್ಲಿ ಬರುತ್ತೆ ಅಂತ. ಓಕೆನಾ. ಇವಾಗ ಈ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಬರೋಬ್ಬರಿ ಒಂದು 4,000 ಪ್ಲಸ್ 1,200 ಬರುವಂಥ ಸಾಧ್ಯತೆ ಇರುತ್ತೆ. ಇವಾಗ ಯಾರ್ಯಾರು ಪೆನ್ಷನ್ ಪಡ್ಕೋತಾ ಇರ್ತಾರಲ್ಲ ನಿಮ್ಮ ಮನೆಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಪೆನ್ಷನ್ ಅಮೌಂಟು ಕೂಡ ಇವಾಗ ಸ್ಯಾಂಕ್ಷನ್ ಆಗಿದೆ. ನೆನ್ನೆ ಎಲ್ಲ ಕೂಡ ಬಿಡುಗಡೆನ ಮಾಡಿದರೆ ಒಂದು ಸಲ ಚೆಕ್ ಮಾಡಿ. ಏನಾದರೂ ನಿಮ್ಗೆ ಅಮೌಂಟ್ ಬಂದಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿಬಿಡು, ಕಮೆಂಟ್ ಮುಖಾಂತರ ತಿಳಿಸಿ. ಅದರಿಂದ ಬೇರೆಯವ್ರಿಗೂ ಕೂಡ ಒಂದು ಭರವಸೆ ಬರುತ್ತೆ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆದು 25ನೇ ಕಂತಿ ಹಣ ಯಾರ್ಯಾರಿಗೆ ಬಂದಿರಲ್ಲ ನೀವೇನು ಕೂಡ ತಲೆ ಕೆಡಿಸ್ಕೋಬಿಡಿ. ಯಾಕಂದರೆ ಅರ್ಧ ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಂದು ಜಮೆ ಆಗಿದೆ. ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆದು 25ನೇ ಕಂತಿ ಹಣ ಬಂದಿಲ್ಲ ನಿಮಗೆ ಫೆಬ್ರವರಿ 10ನೇ ತಾರೀಕು ಒಳಗಡೆ ಬರುತ್ತೆ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು 26ನೇ ಕಂತಿ ಹಣ ನಿಮ್ಗೆ ಏನು ಬರಬೇಕಲ್ಲ ಅದು ಕೂಡ ನಿಮಗೆ ಈ ತಿಂಗಳೇ ಬಂದು ಜಮೆ ಆಗುತ್ತೆ. ಇದು 100% ಕನ್ಫರ್ಮ್ ಆಗಿರುತ್ತೆ. ಮತ್ತು ನೀವು ಯಾರ್ಯಾರು ಪೆನ್ಷನ್ ಅಮೌಂಟ್ನ ಪಡ್ಕೋತಾ ಇರೋ ಆ ಒಂದು ಹಣನೂ ಕೂಡ ಈ ತಿಂಗಳೇ ಬರುತ್ತೆ. ಅಂದರೆ ಇವಾಗ ಯಾರ್ಯಾರಿಗೆ 25ನೇ ಕಂತಿ ಹಣ ಬಂದಿಲ್ಲ, 26ನೇ ಕಂತಿ ಹಣ ಬಂದಿಲ್ಲ, ಪೆನ್ಷನ್ ಅಮೌಂಟ್ ಬಂದಿಲ್ಲ, ಈ ಮೂರು ಕೂಡ ನಾವು ಆ್ಯಡ್ ಮಾಡ್ತು ಅಂದರೆ ನಿಮಗೆ 5,200 ರೂಪಾಯಿ ಈ ತಿಂಗಳು ಜಮೆ ಆಗುತ್ತೆ. 25ನೇ ಕಂತಿ ಹಣ ಬಂದಿತ್ತು ಅಂದರೆ 26 ಮತ್ತು ಪೆನ್ಷನ್ ಅಮೌಂಟ್ ಬರುತ್ತೆ, ನಿಮಗೆ 3,200 ರೂಪಾಯಿ ಹಣ ಬಂದು ಜಮೆ ಆಗುತ್ತೆ. ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು ನಾವು 2 ಕಂತಿ ಹಣನೂ ಕೂಡ ಇವಾಗ ಆಗಲೇ ಬಿಡುಗಡೆನ ಮಾಡಿದ್ದೀವಿ. 25 ಮತ್ತು 26ನೇ ಕಂತಿ ಹಣ ಅದು ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಆದಷ್ಟು ಬೇಗ ಒಂದು ಜಮೆ ಆಗುತ್ತೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದೀರಾ. ನೀವು ಏನಾದರೂ ಈ ಒಂದು ವಿಡಿಯೋ ನೋಡಬೇಕಂದ್ರೆ TV9 ಗೃಹಲಕ್ಷ್ಮಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅದು ವಿಡಿಯೋ ಸಿಗುತ್ತೆ, ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಯಾರು ಪಡಿತಾ ಇರ್ತಾರೆ ಮಹಿಳೆಯರು ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಇದೆ ಒಂದು ಅಪ್ಡೇಟ್ಸ್ಗಳನ್ನು ತಿಳಿಸಿ. ಹಾಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.